ಹಲೋ ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ 63 ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮ್ಮ ನಿತ್ಯ ಒಂದು ಉಡುಗೊರೆಯನ್ನು ನಮ್ಮ ಶರತ್ಕಾಗೆ ಕೊಡ್ತಾಳೆ, ಬರ್ಡೇ ಗಿಫ್ಟ್ ಅಂತ ಹೇಳಿ. ಸೊ ನಮ್ಮ ಪಾರಿಜಾತ ಬಂದಮೇಲೆ ಏನೇನು ಚೇಂಜ್ ಆಯ್ತಲ್ವಾ, ಬರ್ಡೇ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದೆ ನಮ್ಮ ಶರತ್ ಇವಾಗ ಬರ್ಡೇ ಮಾಡ್ಕೊಳ್ತಾ ಇದ್ದಾನೆ. ಅವ್ನ ಬರ್ಡೇ ಸೆಲೆಬ್ರೇಷನ್ ಮನೆಯವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೇಗಾಗುತ್ತೆ ಅವ್ನ ಬರ್ಡೇ ಸೆಲೆಬ್ರೇಷನ್ ಅನ್ನೋದನ್ನು ಈ ಎಪಿಸೋಡಲ್ಲಿ ಹೋಗಿ ಫುಲ್ ನೋಡ್ಕೊಂಡು ಬನ್ನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಉಡುಗೊರೆ. ತನ್ನ ಕಲಾವಿದನ ಹುಟ್ಟುಹಬ್ಬನ ತಾನು ಅಂದ್ಕೊಂಡ ಹಾಗೆ ಸೆಲೆಬ್ರೇಟ್ ಮಾಡಿದ ಖುಷಿಯಲ್ಲಿ ತೇಲ್ತಿದ್ಲು ನಿತ್ಯ. ಅವನಿಗೆ ತಾನೇ ಪಾರಿಜಾತ ಅಂತ ಹೇಳೋಕ್ಕೆ ಹೊರಟಿದ್ದು ಆಗಲಿಲ್ಲ. ಆದರೆ ಅವನ ಖುಷಿ ನೋಡಿ ತಾನು ಪ್ರಪಂಚನೇ ಮರೆಯುವಷ್ಟು ಖುಷಿಪಟ್ಲು. ದ ನೆಕ್ಸ್ಟ್ ಡೇ ಶರತ್ ಎಲ್ರೂ ಹಾಲ್ ಕರೆದ. ಮನೆಯವರೆಲ್ಲ ಬಂದರು. ಶರತ್ ಅಂತೂ ತುಂಬ ಖುಷಿಯಾಗಿದ್ದ. ಚಂದ್ರಶೇಖರ್, ಏನಪ್ಪ ಶರತ್, ಮನೆಯಲ್ಲಿ ತುಂಬ ಕೆಲ್ಸಗಳಿವೆ, ನಾಳೆನೇ ಎಂಗೇಜ್ಮೆಂಟ್ ಇಟ್ಕೊಂಡು ಎಲ್ರೂ ಇಲ್ಲಿ ಸೇರಿಸಿರೋ ಉದ್ದೇಶ ಏನು? ಈ ರೀತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಕೆಲಸ ಆಗೋದು ಯಾವಾಗ ಅಂದರು. ಶರತ್, ಡೋಂಟ್ ವರಿ ಡ್ಯಾಡಿ, ಅರೇಂಜ್ಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಸಂಜೆ ನಾವೆಲ್ಲ ಕನ್ವೆನ್ಷನ್ ಹಾಲ್ಗೆ ಹೊರಡಿದ್ರೆ ಸಾಕು ಅಂದ. ಅಜ್ಜಿ, ಅದು ಖುಷಿ ಪಡೋ ವಿಷಯನೇ, ಆದರೆ ಎಲ್ರೂ ಇಲ್ಲಿಗೆ ಸೇರಿಸಿದ ಉದ್ದೇಶ ಏನಪ್ಪ? ಶರತ್, ಅಲ್ಲ ಅಜ್ಜಿ, ಎಲ್ಲರೂ ನನ್ನ ಬರ್ತ್ಡೇಗೆ ಅನ್ನೋದೇ ಮರೆತು ಬಿಟ್ರಲ್ಲ, ಒಬ್ಬರಾದರೂ ವಿಶ್ ಮಾಡಿದ್ರ ನನಗೆ ಇವತ್ತು ಅಂತ ಕೇಳ್ದ. ರಾಧಾ, ಅಲ್ಲ ಕಣಪ್ಪ, ನೀನೇ ತಾನೇ 3 ವರ್ಷದಿಂದ ನನಗೆ ಯಾವ ಬರ್ತ್ಡೇನೂ ಬೇಡ, ಅದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದೆ. ಇವತ್ತು ನೋಡಿದ್ರೆ ನೀನೇ ಬರ್ತ್ಡೇಗೆ ವಿಶ್ ಮಾಡಿಲ್ಲ ಅಂತ ಇದೆಯಾ? ಏನು ತಮಾಷೆನಾ ನಮ್ಮ ಹತ್ರನೇ? ಶರತ್, ಹೌದು ಅಕ್ಕ, ಸೆಲೆಬ್ರೇಟ್ ಮಾಡಲ್ಲ ಅಂತ ಹೇಳಿದ್ದೆ, ಯಾಕಂದರೆ ನನ್ನ ಪಾರಿಜಾತ ಅವಳ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಇಷ್ಟ ಇಲ್ಲ ಅಂತ. ಆದರೆ ಈಗ ನನ್ನ ಬರ್ತ್ಡೇ ಮಾಡ್ಕೊಳ್ಳೋದು ಅವಳಿಗೆ ತುಂಬ ಇಷ್ಟ. ಅವಳೇ ಫಸ್ಟ್ ವಿಶ್ ಮಾಡಿದ್ದು ನನಗೆ, ಗೊತ್ತಾ? ಮನೆಯವರೆಲ್ಲ ಲಾವಣ್ಯನ ನೋಡ್ತಾರೆ. ಲತಾ ಲಾವಣ್ಯ ಅಂದರೆ ಸುಮ್ಮನೆನಾ, ತುಂಬ ಬುದ್ಧಿವಂತ ಹುಡುಗಿ ಅವಳು ಅಂತ ಅವಳನ್ನು ಅಟ್ಟದ ಮೇಲೆ ಕೂರಿಸಿದ್ಲು. ಚಂದ್ರಶೇಖರ್, ಓಕೆ, ಕನ್ವೆನ್ಷನ್ ಹಾಲ್ಗೆ ನಾಳೆ ಬೆಳಿಗ್ಗೆ ಹೋಗೋಣ, ಸಂಜೆ ಮನೇಲಿ ಸಿಂಪಲಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ, ಓಕೆನಾ ಶರತ್ ಅಂತ ಕೇಳಿದ್ರು. ಶರತ್, ಓಕೆ ಅಪ್ಪ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೋದರು. ನಿತ್ಯ ರಾಧಾಗೆ ಹೇಳಿದ ಹಾಗೆ ಕೆಳಗಡೆ ರೂಮ್ಗೆ ರಾಧಾಳ ಥಿಂಗ್ಸ್ ಎಲ್ಲ ಶಿಫ್ಟ್ ಮಾಡ್ತಾ ಇದ್ಲು. ಹರ್ಷ ಬರ್ತಾನೆ. ನಿತ್ಯ ಅವರೇ, ಏನು ಮಾಡ್ತಾ ಇದ್ದೀರಾ? ಇದೆಲ್ಲ ಏನಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀರಾ? ನಿತ್ಯ, ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಹರ್ಷ ಅವರೇ, ಸ್ವಲ್ಪ ಈ ಲಗೇಜ್ನ ರೂಮ್ಗೆ ಇಟ್ಟು ಬನ್ನಿ ಅಂತ ಕೊಟ್ಲು. ಹರ್ಷ ಲಗೇಜ್ನ ತೊಗೊಂಡು ಹೋದ. ನಿತ್ಯ ರಾಧಾನ ಅಲ್ಲಿಗೆ ಕರ್ಕೊಂಡು ಬಂದು, ಇನ್ನು ಮುಂದೆ ಇಲ್ಲೇ ಇರಿ ಅಕ್ಕ, ಮೆಟ್ಲು ಏರೋದು ಇಳಿಯೋದು ಬೇಡ ಅಂದ್ಲು. ರಾಧಾ ಸಪ್ಪಗೆ, ಸರಿ ನಿತ್ಯ ಅಂದ್ಲು. ನಿತ್ಯ ರಾಧಾ ಸಪ್ಪಗಿರೋದು ನೋಡಿ, ಏನಾಯ್ತಕ್ಕ, ಯಾಕೆ ಸಪ್ಪಗಿದ್ದೀರಾ ಅಂದ್ಲು. ರಾಧಾ, ಏನಿಲ್ಲ ನಿತ್ಯ, ನಮ್ಮ ಮನೆಯವ್ರು ಯಾವಾಗಲೂ ಕೆಲಸ ಕೆಲಸ ಅಂತಾನೆ ಇರ್ತಾರೆ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ, ಅದಕ್ಕೆ ಬೇಜಾರು ಅಂದ್ಲು. ನಿತ್ಯ, ಓಹೋ ಅಷ್ಟೇನಾ, ಹಾಗಾದರೆ ರಾಧಾ ಅಕ್ಕ ಮುರಳಿ ಅಣ್ಣನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಆಯಿತು ಅಂತ ರೇಗಿಸಿದ್ಲು. ರಾಧಾ ನಾಚ್ಕೊಳ್ತಾ, ನಿತ್ಯ ಅಂದ್ಲು. ನಿತ್ಯ, ರಾಧಾ ಅಕ್ಕ, ಮುರಳಿ ಅಣ್ಣ ಅಲ್ಲೆಲ್ಲೋ ಹೋಗಿ ಕಷ್ಟಪಡ್ತಾ ಇರೋದು ನಿಮಗೋಸ್ಕರ ಅಲ್ವಾ, ಬರ್ತಾರೆ, ಯೋಚನೆ ಮಾಡಬೇಡಿ ಅಂದ್ಲು. ಸರಿ, ನೀವು ರೆಸ್ಟ್ ಮಾಡಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಸಂಜೆ ಆಗುತ್ತೆ. ಶರತ್ ಬರ್ತ್ಡೇನ ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ರು. ಶರತ್ ಮತ್ತೆ ಕೇಕ್ ಕಟ್ ಮಾಡಿ ಅಪ್ಪ ಅಮ್ಮ ಅಜ್ಜಿ ಅಕ್ಕನ ಜೊತೆ ಸೆಲೆಬ್ರೇಟ್ ಮಾಡ್ದ. ಶರತ್ಗೆ ಎಲ್ಲರೂ ಅವರಿಷ್ಟವಾದ ಉಡುಗೊರೆಯನ್ನು ಕೊಟ್ಟರು. ಲಾವಣ್ಯ ಡೈಮಂಡ್ ರಿಂಗ್ನ ಪ್ರೆಸೆಂಟ್ ಮಾಡಿದ್ಲು. ಅದನ್ನು ತಾನಾಗಿಯೇ ಅವನ ಬೆರಳಿಗೆ ಹಾಕೋಕೆ ಮುಂದಾಗ್ತಾಳೆ. ಅಜ್ಜಿ, ಲಾವಣ್ಯ ಏನು ಮಾಡ್ತಾ ಇದೆಯಾ? ಎಂಗೇಜ್ಮೆಂಟ್ ಆಗೋ ತನಕ ನೀನಾಗಲಿ ಅವನಾಗಲಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋಬಾರ್ದು, ಅರ್ಥ ಆಯ್ತಾ? ಗಿಫ್ಟ್ ಪ್ರೆಸೆಂಟ್ ಮಾಡಿದ್ದೀಯಾ, ಅವನೇ ಹಾಕ್ಕೋತಾನೆ ಬಿಡು, ಕೊಡು ಅವನ ಕೈಗೆ ಅಂದರು. ಲಾವಣ್ಯ ಅದನ್ನು ಶರತ್ ಕೈಗೆ ಕೊಟ್ಟು ಹಿಂದೆ ಸರಿದ್ಲು. ನಿತ್ಯ ಕೂಡ ಸ್ಪೆಷಲ್ ಗಿಫ್ಟ್ನ ಶರತ್ಗಾಗಿ ರೆಡಿ ಮಾಡಿದ್ಲು. ಅದನ್ನು ಕೊಡ್ತಾಳೆ. ಸೆಲೆಬ್ರೇಷನ್ ಎಲ್ಲ ಮುಗಿಯುತ್ತೆ. ಶರತ್ ತನ್ನ ರೂಮಲ್ಲಿ ಬಂದ ಗಿಫ್ಟ್ ಎಲ್ಲ ನೋಡ್ತಾ ಕೂತಿದ್ದ. ಲಾವಣ್ಯಗೆ ನಿತ್ಯ ಎಲ್ಲಿ ತಾನೇ ಪಾರಿಜಾತ ಅಂತ ಪ್ರೂವ್ ಬಿಡ್ತಾಳೋ ಅನ್ನೋ ಭಯ ಕಾಡ್ತಾನೆ ಇತ್ತು. ಅದಕ್ಕಾಗಿ ಶರತ್ನ ರೂಮಿಗೆ ಬಂದಳು. ಶರತ್, ಪಾರಿಜಾತ ಬಾ, ಇವತ್ತು ತುಂಬ ಖುಷಿಯಾಗಿದ್ದೀನಿ ಅಂತ
ಗಿಫ್ಟ್ ಎಲ್ಲ ಒಂದೊಂದಾಗಿ ಓಪನ್ ಮಾಡ್ತಾ ನೋಡ್ತಾ ಇದ್ದ. ಕೊನೆಯಲ್ಲಿ ನಿತ್ಯ ಕೊಟ್ಟ ಗಿಫ್ಟ್ನ ನೋಡ್ತಾನೆ. ಲಾವಣ್ಯ ಈ ಗಿಫ್ಟ್ ಇಷ್ಟು ಉದ್ದ ಪ್ಯಾಕ್ ಮಾಡಿದ್ದಾಳೆ ಅಂದರೆ ಏನೋ ಇರುತ್ತೆ ಅಂತ ಆತಂಕದಲ್ಲೇ ನೋಡ್ತಾ, ಕೊಡು ಶರತ್, ಇದನ್ನು ನಾನು ಓಪನ್ ಮಾಡ್ತೀನಿ ಅಂದ್ಲು. ಶರತ್ ನೋ, ನಿತ್ಯ ಏನು ಕೊಟ್ಟಿದ್ದಾಳೆ ಅಂತ ನಾನೇ ನೋಡಬೇಕು ಅಂದ್ಕೊಂಡು ಖುಷಿಯಲ್ಲಿ ಓಪನ್ ಮಾಡ್ದ. ಆದರೆ ಆ ಗಿಫ್ಟಲ್ಲಿ ಏನೂ ಇಲ್ಲ, ಖಾಲಿ ಡ್ರಾಯಿಂಗ್ ಶೀಟ್ ಇದೆ ಅಷ್ಟೆ. ಶರತ್ ಹಿಂದೆ ಮುಂದೆ ನೋಡ್ತಾನೆ, ಏನೂ ಕಾಣೋದಿಲ್ಲ. ಲಾವಣ್ಯ ಅದನ್ನು ನೋಡಿ ಪಕ್ಕ ಪಕ್ಕ ಅಂತ ನಗ್ತಾಳೆ. ಅವಳು ಯೋಗ್ಯತೆ ಏನು ಅಂತ ಡ್ರಾಯಿಂಗ್ ಶೀಟ್ನಲ್ಲೇ ತೋರಿಸಿದ್ದಾಳೆ. ಖಾಲಿ ಖಾಲಿ ಅಂತ ಜೋರಾಗಿ ನಗ್ತಾ ಇದ್ಲು. ಶರತ್ ಅದನ್ನು ನೋಡ್ತಾ ಮೌನವಾಗಿ ಕುಳಿತಿದ್ದ. ನಿತ್ಯ ಸರ್ವಿಂಗ್ ಪ್ಲೇಟ್ಗೆ ಸ್ವೀಟ್ಸ್ನ ಹಾಕ್ಕೊಂಡು ಶರತ್ನ ರೂಮ್ಗೆ ಬರ್ತಿದ್ಲು. ಲಾವಣ್ಯ, ಶರತ್ ಇದನ್ನು ತೊಗೊಂಡು ಏನು ಮಾಡ್ತೀಯಾ? ನಾನು ಹೇಳಿದೆ ಅಲ್ವಾ, ಅವಳ ಯೋಗ್ಯತೆಗೆ ನಿನಗೆ ಗಿಫ್ಟ್ ಮಾಡೋಕ್ಕೆ ಏನೂ ಇರಲ್ಲ, ಮನೆಯವ್ರ ಮುಂದೆ ಬಿಲ್ಡಪ್ ಕೊಡೋದಕ್ಕೆ ಎಲ್ಲರ ಮುಂದೆ ಗಿಫ್ಟ್ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾಳೆ ಅಷ್ಟೆ, ಕೊಡು ಅಂತ ಕಿತ್ಕೊಂಡು ಬಿಸಾಕ್ತಾಳೆ. ಶರತ್ ಲಾವಣ್ಯ ಅಂದ. ಅಷ್ಟರಲ್ಲಿ ನಿತ್ಯ ಡೋರ್ ಹತ್ರ ಬರ್ತಾಳೆ. ಲಾವಣ್ಯ ಡ್ರಾಯಿಂಗ್ ಶೀಟ್ನ ಬಿಸಾಕೋದು ನಿತ್ಯ ಬರೋಕ್ಕೂ ಸರಿ ಹೋಯಿತು. ಡ್ರಾಯಿಂಗ್ ಶೀಟ್ ನಿತ್ಯ ಕಾಲೆಡೆಗೆ ಹೋಗಿ ಬಿತ್ತು. ನಿತ್ಯ ಆಶ್ಚರ್ಯದಲ್ಲಿ ಶರತ್ನ ನೋಡ್ತಾಳೆ. ಮತ್ತೆ ಕೆಳಗೆ ಬಿದ್ದಿದ್ದ ಡ್ರಾಯಿಂಗ್ ಶೀಟ್ನ ಎತ್ಕೊಂಡು ಒಳಗೆ ಬರ್ತಾಳೆ. ಟೇಬಲ್ ಮೇಲೆ ಸ್ವೀಟ್ಸ್ನ ಇಡ್ತಾಳೆ. ಲಾವಣ್ಯ, ಏನೇ ನಿತ್ಯ, ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತೀಯಾ, ಎಲ್ಲಿಂದ ಕಲಿತೆ ಇದೆಲ್ಲ? ಈ ಡ್ರಾಯಿಂಗ್ ಶೀಟ್ನಲ್ಲಿ ಏನೂ ಇಲ್ಲ, ಖಾಲಿ ಖಾಲಿ, ನಿಂತಾಳೆ ಹಾಗೆ ಅಂತ ಏನೇನೋ ಬಡ್ಕೊತಾ ಇದ್ಲು. ನಿತ್ಯ ಶರತ್ನೇ ನೋಡ್ತಾ ಲಾವಣ್ಯನ ನೋಡದೆ ಅವಳಿಗೆ ಸ್ಟಾಪ್ ಅನ್ನೋ ಹಾಗೆ ಕೈ ತೋರಿಸಿದ್ಲು. ಲಾವಣ್ಯ ಅವಳನ್ನೇ ನೋಡ್ತಾ ಸುಮ್ಮನೆ ನಿಂತಳು. ನಿತ್ಯ ಶರತ್ನ ಹತ್ರ ಬಂದು, ನಿಮಗೂ ಈ ಗಿಫ್ಟ್ನಲ್ಲಿ ಏನಿದೆ ಅಂತ ಅರ್ಥ ಆಗಲಿಲ್ವಾ ಸರ್? ನಿಮಗಿಷ್ಟ ಆಗಲಿಲ್ವಾ ಅಂದ್ಲು. ಶರತ್ ಅವಳನ್ನೇ ನೋಡ್ತಾ, ನಿತ್ಯ ಅದು ಇದರಲ್ಲಿ ಏನು ಅಂತ ನಿಧಾನವಾಗಿ ರಾಗ ಹೇಳ್ದ. ನಿತ್ಯ ಅವನನ್ನೇ ನೋಡಿ 2 ಹೆಜ್ಜೆ ಹಿಂದೆ ಸರಿದು ಅಲ್ಲೇ ಇದ್ದ ಡ್ರಾಯಿಂಗ್ ಸ್ಟ್ಯಾಂಡ್ ಇಟ್ಟು ಅದಕ್ಕೆ ಆ ಶೀಟ್ನ ಇಟ್ಲು. ಮತ್ತೆ ಶರತ್ ಹತ್ರ ಬಂದು ಅವನ ಕೈ ಹಿಡಿದು ಮುಂದೆ ಕರ್ಕೊಂಡು ಬಂದ್ಲು. ಶರತ್ ಅವಳನ್ನೇ ನೋಡ್ತಾ ಇದ್ದ. ನಿತ್ಯ ಅವನ ಕೈಗೆ ಒಂದು ರೀತಿ ಪೇಂಟಿಂಗ್ ಮಿಂಚ್ ಹಾಕಿದ್ಲು. ಅವನ ಕೈ ಹಿಡಿದು ಆ ಡ್ರಾಯಿಂಗ್ ಶೀಟ್ ಮೇಲೆ ಹಚ್ತಾ ಕಣ್ ತುಂಬ್ಕೊಂಡ. ಮನಸ್ಸು ಅನ್ನೋ ಖಾಲಿ ಹಾಳೆ ಮೇಲೆ ಭಾವನೆ ಅನ್ನೋ ಬಣ್ಣ ಬಳಿದ್ರೇ ಅದರಲ್ಲಿರೋ ಸ್ವಚ್ಛವಾದ ಪ್ರೀತಿ ಅನ್ನೋ ಚಿತ್ರ ಅಥವಾ ಅಕ್ಕರೆ ಕಾಣೋದು ಸರ್ ಅಂದ್ಲು. ಹಾಗೆ ಹೇಳುವಾಗ ಶರತ್ ಅವಳನ್ನೇ ನೋಡ್ತಾ ಇದ್ದ. ನಿತ್ಯ ಆ ಮಿಂಚ್ ಹಚ್ಚಿ ಅವನ ಕೈ ಬಿಟ್ಲು. ಶರತ್ ಅದನ್ನು ನೋಡ್ತಾನೆ. ಆಗ ಅವನಿಗೆ ಸ್ಪಷ್ಟವಾದ ಬರ್ತ್ಡೇ ವಿಶಸ್ ಕಾಣಿಸುತ್ತೆ. ನಿತ್ಯ ಅದನ್ನು ಸಹ ಚಂದದ ಅಕ್ಷರಗಳಿಂದ ಜನ್ಮದಿನದ ಶುಭಾಶಯಗಳು ಶರತ್ ಸರ್ ಅಂತಾನೆ ಬರೆದಿದ್ಲು. ನಿತ್ಯ ಅವನನ್ನು ನೋಡಿ ತಾನು ತಂದ ಸ್ವೀಟ್ ಅವನ ಕೈಗೆ ಕೊಟ್ಟು ಬೇಜಾರಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ. ಅದನ್ನು ನೋಡಿದ ಲಾವಣ್ಯ ಅವಳನ್ನೇ ನೋಡ್ತಾ ಏನೂ ಮಾತಾಡದೆ ಅಲ್ಲಿಂದ ಹೋದ್ಲು. ಶರತ್ ನಿತ್ಯ ಹಿಡ್ದಿದ್ದ ಕೈ ನೋಡ್ತಾ ಮತ್ತೆ ಆ ಡ್ರಾಯಿಂಗ್ ಶೀಟ್ ಮೇಲಿದ್ದ ಬಣ್ಣ ಬಣ್ಣದ ಅಕ್ಷರ ನೋಡ್ತಾ, ಥ್ಯಾಂಕ್ ಯು ನಿತ್ಯ, ಥ್ಯಾಂಕ್ ಯು ಸೋ ಮಚ್. ನಿನ್ನನ್ನು ಅರ್ಥ ಮಾಡಿಕೊಂಡಷ್ಟು ನಾನು ನಿನ್ನ ಅರ್ಥನೇ ಮಾಡ್ಕೊಳ್ಳಲ್ಲ, ಅದು ಆಗೋದು ಇಲ್ಲ ಅನಿಸುತ್ತೆ. ನನ್ನ ಕ್ಷಮಿಸು ಅಂತ ಪದೇ ಪದೇ ಕೇಳಿದ್ರು ನಾಚಿಕೆ ಆಗುತ್ತೆ. ಛೇ, ನಾನು ನಿತ್ಯ ಮನಸ್ಸಿಗೆ ಎಷ್ಟು ಬೇಜಾರು ಮಾಡಿದ್ನೋ ಏನೋ ಅಂತ ಮನಸ್ಸಲ್ಲಿ ವ್ಯಥೆ ಪಡ್ತಾ ಇದ್ದ. ಲಾವಣ್ಯ ನಿತ್ಯ ಹತ್ರ ಬರ್ತಾಳೆ. ಏನು ಸಂಭ್ರಮ, ಏನು ತಯಾರಿ, ನಾನೇ ಪಾರಿಜಾತ ಅಂತ ಹೇಳೋ ನಿನ್ನ ಆ ಸರ್ಕಸ್ ನೋಡಿದರೆ ಅಯ್ಯೋ ಅನಿಸುತ್ತೆ ನಿತ್ಯ. ಬರ್ತ್ಡೇಗೆ ಸ್ಪೆಷಲ್ ಸರ್ಪ್ರೈಸ್ ಕೊಡೋದೇನು, ಕೇಕ್ ಕಟ್ ಮಾಡೋದೇನು, ಗಿಫ್ಟ್ ಕೊಡೋದೇನು, ಅಬ್ಬಬ್ಬಾ ಶಭಾಷ್. ಆದರೆ ನಂಗೆ ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ನೀನು ಮಾಡೋದೆಲ್ಲ ಕ್ರೆಡಿಟ್ ನನಗೆ ಸಿಗೋದು ಅಂತ ಕೇಕೆ ಹಾಕ್ತಾ ನಗ್ತಾ ಇದ್ಲು. ಅವಳು ಹೇಳಿದ್ದೆಲ್ಲ ಕೇಳ್ತಾ ಇದ್ದ ನಿತ್ಯ ತಾನು ಕೇಕೆ ಹಾಕಿ ನಗ್ತಾಳೆ. ಅದು ನೋಡಿದ ಲಾವಣ್ಯ, ಏನು ನಿತ್ಯ ಮೆಂಟಲ್ ಅಪ್ಸೆಟ್ ಆಗೋಯ್ತಾ, ಅದಕ್ಕೆ ಹೇಗೇಗೋ ಆಡ್ತಾ ಇದೆಯಾ ಅನಿಸುತ್ತೆ ಅಂದ್ಲು. ನಿತ್ಯ ನಗು ನಿಲ್ಲಿಸಿ, ಲೇ ತೂತ್ ಮಡ್ಕೆ ಮುಗ್ದವಳೆ, ಕ್ರೆಡಿಟ್ ನಿನ್ಗೆ ಎಲ್ಲೇ ಸಿಗ್ತಾ ಇದೆ? ಅಯ್ಯೋ, ಜನ ಏನೇನು ಭ್ರಮೇಲಿ ಬದುಕ್ತಾ ಇರ್ತವೋ ಅಂತ ನಗ್ತಾಳೆ. ಲಾವಣ್ಯ, ಮತ್ತೆ ಏನು, ನೀನು ಮಾಡಿದ ಅರೇಂಜ್ಮೆಂಟ್ಸ್ನ ನಾನು ಮಾಡಿದೆ ಅಂತ ಹೇಳಿದ್ಕೆ ಶರತ್ ಅಪ್ರಿಷಿಯೇಟ್ ಮಾಡಿದ್ನಲ್ಲ, ನೀನೇ ನೋಡಿದೆ ತಾನೆ ಅಂದ್ಲು.
ನಿತ್ಯ ಓ ಏನಂತ ಅಪ್ರಿಷಿಯೇಟ್ ಮಾಡಿದ್ರು ತಾಯಿ? ಲಾವಣ್ಯ ನನಗೋಸ್ಕರ ಇದೆಲ್ಲ ಮಾಡಿದೆ, ಥ್ಯಾಂಕ್ ಯು ಲಾವಣ್ಯ. ಆಮೇಲೆ ಇನ್ನೇನು? ಹಾಂ ಹಾಂ, ಐ ಲವ್ ಯು ಲಾವಣ್ಯ ಅಂತನಾ? ಲೇ ಗುಗ್ಗು, ಅವ್ರ ಮನಸ್ಸಲ್ಲಿರೋದು ಪಾರಿಜಾತ ಕಣೆ, ಪಾರಿಜಾತ. ಅವ್ರು ಒಂದು ಸಲ ಅಲ್ಲ 1000 ಸಲ ಹೇಳೋದು ಐ ಲವ್ ಯು ಪಾರಿಜಾತ ಅಂತ ಮಾತ್ರ. ನನಗೆ ಬೇಕಾಗಿರೋದು ಅವ್ರು ಖುಷಿಯಾಗಿರೋದು ಮಾತ್ರ. ಅಪ್ರಿಸಿಯೇಷನ್ ಏನೇ ಇದ್ದರೂ ನೀನು ಮಾಡಿಸ್ಕೊ, ನನಗೆ ಬೇಡ, ಬರಲಾ ಅಂತ ಅವಳು ಕೆನ್ನೆಗೆ ತಟ್ಟಿ ಅಲ್ಲಿಂದ ಹೋದ್ಲು. ಅವಳಿಗೆ ಬೇಕಾಗಿರೋದು ಅದೇ ಅಲ್ವಾ, ಅಪ್ರಿಸಿಯೇಷನ್ ಅಲ್ಲ, ನಮ್ಮ ಶರತ್ ಖುಷಿ, ನಗು, ಸಂತೋಷ, ಹಾಗೆ ಪಾರಿಜಾತನ ಎಷ್ಟು ಇಷ್ಟಪಡ್ತಾನೆ ಅನ್ನೋದು. ಬಟ್ ನಮ್ಮ ಲಾವಣ್ಯಗೆ ಬೇಕಾಗಿರೋದು ಅಪ್ರಿಸಿಯೇಷನ್, ಏನೋ ತೋರಿಸ್ಕೊಳ್ಳೋತನ.